ಹಾಯ್ ಗೈಸ್, ನಾನಿವತ್ತು ಕ್ಯಾಬೇಜ್ ಮಂಚೂರಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಒಂದು ಬೌಲಷ್ಟು ಕ್ಯಾಬೇಜ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅದಕ್ಕೆ ಒಂದು ಸ್ಪೂನಷ್ಟು ಮೊದಲೇ ಖಾರ ಹಾಕೋಬೇಕು. ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲ ಒಂದ್ಸಲ ಇವನ್ನ ಮಿಕ್ಸ್ ಮಾಡ್ಕೋಬೇಕು. ಕ್ಯಾಬೇಜ್ನಾಗ ನೀರು ಇರುತ್ತಲ್ಲ ಅದೆಲ್ಲ ಒಂದೇ ಕಡೆ ಆಗಿರುತ್ತೆ. ಅದಕ್ಕೆಲ್ಲ ಕಲಿಸ್ಕೋಬೇಕು ಫಸ್ಟಿಗೆ. ಇವಾಗ ಇದಕ್ಕೆ ಒಂದು ಕಪ್ನಷ್ಟು ಮೈದಾ ಹಿಟ್ಟು, ಅದು ಎಷ್ಟು ಹಿಡ್ತೈತಿ ನೋಡ್ಕೊಳ್ಳಿ. ಫಸ್ಟು ಮೊದಲು ಅರ್ಧ ಹಾಕೋತೀನಿ ನಾನು. ಒಂದು ಕಪ್ ಕಾರ್ನ್ಫ್ಲೋರ್ ತೊಗೊಂಡಿನಿ, ಅದನ್ನು ಅರ್ಧ ಹಾಕೋತೀನಿ ಫಸ್ಟು. ಆಮೇಲೆ ನೋಡಿಬಿಟ್ಟು ಹಾಕೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಲೇನೆ ಮಿಕ್ಸ್ ಮಾಡಿ, ಯಾಕಂದ್ರೆ ಕ್ಯಾಬೇಜಲ್ಗೆಲ್ಲ ಹತ್ತಬೇಕಲ್ಲ ಹಿಟ್ಟು. ಉಂಡೆ ಕಟ್ಟಕ್ಕೆ ಬರಬೇಕು, ಆ ಹದಕ್ಕೆ ಇರಬೇಕಿದು. ಇದು ಇವಾಗ ತುಂಬ ಗಟ್ಟಿಯಾಗಿದೆ, ಹಿಟ್ಟು ಕರೆಕ್ಟ್ ಆಯಿತು. ನಾನು ಉಳಿಸಿದ್ನೆಲ್ಲ ಹಿಟ್ಟು ಹಾಗೆ ಇಟ್ಟಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಉಂಡೆ ಕಟ್ಟು ಅದಕ್ಕೆ ಅಷ್ಟು ಮಾಡ್ಕೊಳ್ಳಿ. ಸ್ವಲ್ಪ ನೀರು ಚಿಮ್ಕಿಸ್ತೀನಿ ನಾನು. ತುಂಬ ಗಟ್ಟಿ ಆದ್ರೆ ಗಟ್ಟಿ ಗಟ್ಟಿ ಅಕ್ಕ ಉಂಡೆ, ಸ್ವಲ್ಪನ ಚಿಮ್ಕಿಸ್ಕೊಳ್ಳಿ. ಕ್ಯಾಬೇಜು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರೆ ನೀರು ಬಿಡುತ್ತೆ. ಅದಕ್ಕೆ ನೀರು ಹಾಕ್ಲಾರ್ದ ಕಲಿಸ್ಬೇಕು ಫಸ್ಟಿಗೆ. ನೋಡಿ, ಈ ಹದಕ್ಕಿರಬೇಕು. ಹಿಂಗೆ ಮಾಡಿದ್ರೆ ಉಂಡೆ ಕಟ್ಟಕ್ಕೆ ಬರಬೇಕು. ಅಷ್ಟು ಗಟ್ಟಿನೂ ಮಾಡ್ಕೊಬೇಡಿ, ಅಷ್ಟು ನೀರನ್ನು ಮಾಡ್ಕೊಬೇಡಿ. ಈ ಥರ ಇರಬೇಕು ಮೆತ್ತಗೆ. ಇವಾಗ ಇದು ಹಿಟ್ಟು ಕಲಸಿದ್ದಾಗಿದೆ. ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಇವಾಗ ಹಿಟ್ಟು ತಗೊಂಡು ಕೈಗೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಚಿಕ್ಕ ಚಿಕ್ಕ ಬೌಲ್ಸ್ ಮಾಡ್ಕೋಬೇಕು. ಈ ಥರ ಚಿಕ್ಕ ಚಿಕ್ಕದು ಮಾಡ್ಕೋಬೇಕು. ಬೇಕಂದ್ರೆ ಹಾಗೆ ರೌಂಡ್ ಬೇಡ ಅಂದರೆ ಹಾಗೆ ತಗೊಂಡು ಬಜ್ಜೆ ಥರ ಬಿಟ್ಬಿಡಿ. ಇವಾಗ ಎಣ್ಣೆ ಕಾದಿದೆ, ಲೋ ಫ್ಲೇಮಲ್ಲಿ ಇಟ್ಟು ಕರೀರಿ, ಯಾಕಂದ್ರೆ ಒಳಗಡೆ ಬೇಯ್ಬೇಕಲ್ಲ ಹಿಟ್ಟೆಲ್ಲ. ಆಮೇಲೆ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ನಿಧಾನವಾಗಿ ತಿರುಗಿಸಿ. ಎಲ್ಲ ಬಾಲ್ಸ್ ಹೊಡಿತಾವು. ನಾ ಏನು ಫುಡ್ ಕಲರ್ ಏನೂ ಹಾಕಿಲ್ಲ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿನಿ ಅಷ್ಟೇ. ಇವಾಗ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡ್ಕೋಬೇಕು. ಬೆಂದ್ರೆ ಎಣ್ಣೆ ಬಿಟ್ಟು ತೇಲ್ತಾವ ನೋಡ್ರಿ. ಈ ಥರ ಇನ್ನೂ ಸ್ವಲ್ಪ ಆದರೆ ಆಗ್ಬಿಡುತ್ತೆ.
ನೋಡಿ ತೇಲ್ತಾ ಇದಾವೆ ಇವಾಗ ಎಣ್ಣೆ ಬಿಟ್ಟು. ಇನ್ನೂ ಸ್ವಲ್ಪ ರೆಡ್ ಕಲರ್ ಬರಲಿ. ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ. ಇವಾಗ ತೆಗೆಯೋಣ. ಎಣ್ಣೆ ಬಿಟ್ಟು ನೋಡಿ ತೇಲ್ತಾ ಇದಾವೆ ಎಲ್ಲ, ಒಂದು ಹೊಡೆದಿಲ್ಲ. ಹಾಕಿದ ತಕ್ಷಣ ಕದಡಬಾರ್ದು, ಕಲಸಿದ್ ಹೊಡ್ಬೇಕು ಹಾಕಿದ ತಕ್ಷಣ. ಈ ತರ ಆಗ್ಬೇಕು. ಸೌಂಡ್ ಚೇಂಜ್ ಆಗುತ್ತೆ. ಇವಾಗ ಕರ್ದಿದ್ದಾಗಿದೆ ಮಂಚೂರಿ. ಇವಾಗ ಒಗ್ಗರಣೆ ಮಾಡ್ಕೊಳೋಣ. ಚಿಕ್ಕ ಕಡಾಯಿ ಇಟ್ಕೊಂಡು 1-2 ಸ್ಪೂನ್ ಆಯಿಲ್ ಹಾಕೋಣ. ನೀವು ಎಷ್ಟು ಮಾಡ್ಕೊತೀರಿ ಗ್ರೇವಿ ಅದ್ರ ಮೇಲೆ ಡಿಪೆಂಡ್. ನಾನಿವಾಗ ಸ್ವಲ್ಪ ಮಾಡ್ತಾ ಇದ್ದೀನಿ. ಈ ರೀತಿ ಕರೆದು ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಇವಾಗ ಎಣ್ಣೆ ಕಾದಿದೆ. ಸ್ವಲ್ಪ ಶುಂಠಿ ತುರಿದು ಇಟ್ಕೊಂಡಿದ್ದೀನಿ, ನಾನು ಹಾಕ್ತಾ ಇದ್ದೀನಿ. ಒಂದು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ತುಂಬ ಹೊತ್ತು ಬೇಯಿಸಬಾರ್ದು ಆನಿಯನ್. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಮಂಚೂರಿಗೆ ಉಪ್ಪು ಇರ್ತಾ, ಉಪ್ಪು ನೋಡಿ ಹಾಕಿ. ತುಂಬ ಗರಿಗರಿ ಯಾವಾಗ ಈರುಳ್ಳಿ. ಇವಾಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ, ಒಂದು ಅರ್ಧ. ಇವಾಗ ತುಂಬ ಬೇಯಿಸಬಾರ್ದು ಈರುಳ್ಳಿ ಕ್ಯಾಪ್ಸಿಕಮ್ನ, ಕ್ರಂಚಿಯಾಗೇ ಇರಬೇಕು. ಇದಕ್ಕೆ ಇವಾಗ ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೀನಿ, 1 ಸ್ಪೂನ್ ಅಷ್ಟು. ಒಂದು ಅರ್ಧ ಸ್ಪೂನ್ ಅಷ್ಟು ಸೋಯಾ ಸಾಸು ಸ್ವಲ್ಪ ಹಾಕೋಬೇಕು. ತುಂಬ ಕಪ್ಪಗನ ಆಗುತ್ತಾ, ತುಂಬ ಹುಳಿ ಬರುತ್ತೆ. ಸ್ವಲ್ಪ ವಿನಿಗರ್ ಹಾಕ್ತಾ ಇದ್ದೀನಿ. ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ ಸ್ವಲ್ಪ. ಒಂದು 1/4 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಮಂಚೂರಿ ಖಾರ ಇದೆ, ಒಣ ಖಾರದ ಪುಡಿ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು. ನಿಮ್ಗೆ ಇಷ್ಟ ಬೇಕಂದ್ರೆ ಇಷ್ಟ ಹಾಕಿ ಮಂಚೂರಿ ಹಾಕಿ ಸರ್ವ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಒಂದು ಅರ್ಧ ಕಪ್ನಷ್ಟು. ಈ ನೀರು ಕುದಿ ಬಂದ್ಮೇಲೆ 1 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಿಟ್ಟು ನೀರಲ್ಲಿ ಕಲಸಿಟ್ಟಿದ್ದೀನಿ ನಾನು. ಈ ನೀರು ಕುದಿ ಬಂದಾಗ ಹಾಕೋಬೇಕು. ಬೇಗ ತಿರುಗಿಸ್ಬೇಕು, ಇಲ್ಲಾಂದ್ರೆ ಗಟ್ಟಿ ಬಿಡುತ್ತೆ. ಇವಾಗ 1 ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈ ಸಾಸ್ ಮಾಡಿಟ್ಕೊಂಡು ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಮಂಚೂರಿ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು.
ಸಾಸ್ ಮಾಡುವಂಥ ಅವಶ್ಯಕತೆ ಇರಲ್ಲ, ಇರುತ್ತೆ ಇದು ಫ್ರಿಜ್ಜಿಗೆ ಇಟ್ಟರೆ ಒಂದು 4-5 ದಿವಸ. ಮಂಚೂರಿ ಕರೆದು ಇಟ್ಕೋಬೇಕಾದ್ರೆ ಮಂಚೂರಿ ಸಾಸು ರೆಡಿಯಾಗಿದೆ. ಇದಕ್ಕೆ ನನಗೆ ಎಷ್ಟು ಬೇಕು ಅಷ್ಟೇ ಮಂಚೂರಿ ಹಾಕೋತಾ ಇದ್ದೀನಿ. ನಾನು ಒಂದು ಪ್ಲೇಟ್ನಷ್ಟು ಹಾಕೋತೀನಿ. ಉಳ್ಕಿದ ಸಾಸು ನಾನು ಎತ್ತಿಟ್ಕೊಂಡೆ. ನಿಮಗೂ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಳಿ, ಬಿಸಿ ಬಿಸಿಯಾಗಿ ತಿನ್ಬೋದು. ಇವಾಗ ಮಂಚೂರಿ ರೆಡಿ ಆಯಿತು.